ಇವತ್ತು ಡ್ರೋನ್ ಪ್ರತಾಪ್ ಮನೇಲಿ ಭಾನುವಾರದ ಭರ್ಜರಿ ಬಾಡೂಟ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಹೌದು, ಸಾಕಷ್ಟು ಜನ ಅಭಿಮಾನಿಗಳು ಇಂದು ದೂರದ ಊರಿಂದ ಬಂದಿದ್ದರು. ಅವ್ರಿಗೋಸ್ಕರ ಈ ಬಾಡೂಟನೂ ಕೂಡ ಮಾಡಿಸಿದ್ದ ಮನೆಯಲ್ಲಿ ಅಂತ ಹೇಳ್ಬೋದು ನಮ್ಮ ಡ್ರೋನ್ ಪ್ರತಾಪ್. ಹೌದು, ಕುರಿ ಮತ್ತು ಕೋಳಿ ಮತ್ತು ಮೀನನ್ನು ಕೂಡ ಸೇರಿಸಿ ಮಾಡಿಸಿದರು. ಹಾಗೆ ಅವರ ಅಭಿಮಾನಿಗಳಿಗೆ ಈ ಒಂದು 2-3 ಜನಕ್ಕೆ ಅವರ ಕೈಯಿಂದಲೂ ಕೂಡ ತುತ್ತನ್ನು ತಿನ್ನಿಸಿದ್ರು ಅಂತಲೇ ಹೇಳ್ಬೋದು. ನಂತರ ಅವರಿಗೆ ಹಾರ ಎಲ್ಲ ಹಾಕಿ ಸನ್ಮಾನ ಕೂಡ ಮಾಡಲಾಯಿತು. ಇವೆಲ್ಲ ಇಂದು ಮಧ್ಯೆ 12 ಗಂಟೆ ಸುಮಾರಿನಲ್ಲಿ ನಡೀತು ಅಂತಲೇ ಹೇಳ್ಬೋದು. ಹೌದು, ಅಭಿಮಾನಿಗಳು ಸುಮಾರು ಒಂದು 50ಕ್ಕೂ ಅಧಿಕ ಜನ ಬಂದಿದ್ದರು. ಅವರೆಲ್ಲರಿಗೂ ಕೂಡ ಸೇರಿಸಿ 2 ಕುರಿ, ಒಂದು 10 ಕೋಳಿಯನ್ನು ಕೂಡ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಮತ್ತೊಂದು 10 kg ಮೀನನ್ನು ಕೂಡ ಮಾಡಿಸಲಾಯಿತು ಫ್ರೈ ಆಗಿ. ಹೌದು, ನನಗೋಸ್ಕರ ದೂರದ ಊರುಗಳಿಂದ ಎಲ್ಲ ಬರ್ತಿದ್ರು. ಅದಕ್ಕಾಗಿ ಇವತ್ತು ಈ ಬಾಡೂಟವನ್ನು ಮಾಡಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡಿಸ್ದೆ ಅಂತಲೂ ಕೂಡ ಡ್ರೋನ್ ಪ್ರತಾಪ್ ಅವರು ಹೇಳ್ಕೊಂಡಿದ್ದಾರೆ. ಎಂದು ಡ್ರೋನ್ ಪ್ರತಾಪ್ ಮನೇಲಿ ಭರ್ಜರಿ ಬಾಡೂಟ ಮತ್ತು ಬಿರಿಯಾನಿ ಕಾರ್ಯಕ್ರಮವನ್ನು ಕೂಡ ಆಯಿತು ಅಂತಲೂ ಸಹ ಹೇಳ್ಬೋದು. ಹೋಟೆಲಿಂದ ಪಾರ್ಸಲ್ ತಂದರೆ ಮತ್ತಷ್ಟು ಜಾಸ್ತಿ ಇದಾಗುತ್ತೆ, ಸರಿಯಾಗೋದಿಲ್ಲ. ನಮ್ಮ ಹಳ್ಳಿ ಸ್ಟೈಲ್, ನಾಟಿ ಸ್ಟೈಲಲ್ಲಿ ನಾವೇ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ವಿ ಅಂತಲೂ ಕೂಡ ಹೇಳಿದ್ರು. ಡ್ರೋನ್ ಪ್ರತಾಪ್ ಅವರು ಅಡುಗೆ ಮಾಡೋದಕ್ಕೆ ಸಾಕಷ್ಟು ಸಹಾಯ ಕೂಡ ಮಾಡಿದ್ರು ಅಭಿಮಾನಿಗಳು ಅಂತಲೇ ಹೇಳ್ಬೋದು. ಹಾಗೆ ನೀವೇನಂತೀರ ಡ್ರೋನ್ ಪ್ರತಾಪ್ ಮನೇಲಿ ಇಂದು ಬಾಡೂಟ ಮಾಡಿದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ.